ಚನ್ನರಾಜ ಹಟ್ಟಿಹೊಳಿ ಅವರು ರಾಣಿ ಶುಗರ್ಸ್ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಗೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ವಿವಿಧ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿದ್ರು. ನಂತರ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಹಾಗೂ ಅಮಟೂರು ಬಾಳಪ್ಪ ಇವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿದ್ರು. ಸ್ಥಳೀಯ ಮುಖಂಡರು, ಅಪಾರ ಸಂಖ್ಯೆಯ ರೈತರು ಹಾಗೂ ಅಭಿಮಾನಿಗಳ ಜೊತೆಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ರು. ಜೊತೆಗೆ ಪೆನಲ್ ಸದಸ್ಯರು ಸಹ ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಪ್ರಮೋದ್ ಕೊಚೇರಿ, ಸಾನಿಕೊಪ್, ಶಂಕರ್ ಹೊಳಿ, ಸುರೇಶ್ ಹುಲಿಕಟ್ಟಿ, ಶಿವನಗೌಡ ಪಾಟೀಲ್, ಫಕೀರಪ್ಪ ಸಕ್ರೆನವರ್, ಶಂಕರ್ ಕಿಲೇದಾರ್, ಬಸನಗೌಡ ಪಾಟೀಲ್, ಮುದುಕಪ್ಪ ಮರಡಿ, ಶಂಕರಗೌಡ ಪಾಟೀಲ್, ಪ್ರಕಾಶ್ ಗೌಡ ಪಾಟೀಲ್, ಮಹಾಂತೇಶ್ ಮತ್ತಿಕೊಪ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರೈತರು, ಬೆಂಬಲಿಗರು ಉಪಸ್ಥಿತರಿದ್ದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಕಿತ್ತೂರು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಖಾನಾಪುರ ಕ್ಷೇತ್ರದ ಶಾಸಕ ವಿಠಲ್ ಹಲ್ಗೇಕರ್, ವಿಧಾನ ಪರಿಷತ್ನ ಸದಸ್ಯರಾದ ಚನ್ನರಾಜ ಹಟ್ಟಿಹೊಳಿ ಒಳಗೊಂಡ ಸಮಾನ ಮನಸ್ಕರ ತಂಡದ ಪ್ಯಾನೆಲ್ 15 ಮಂದಿ ಉಮೇದುವಾರಿಕೆ ಸಲ್ಲಿಸಿದರು. ಚನ್ನರಾಜ ಹಟ್ಟಿಹೊಳಿ, ಶಿವನಗೌಡ ದೊಡ್ಡಗೌಡ ಪಾಟೀಲ್, ರಾಮನಗೌಡ ಸನಗೌಡ ಪಾಟೀಲ್, ಶಂಕರ್ ಪರಪ್ಪ ಕಿಲೇದಾರ್, ರಘು ಚಂದ್ರಶೇಖರ್ ಪಾಟೀಲ್, ಶಿವಪುತ್ರಪ್ಪ ಬಸವನಪ್ಪ ಮರಡಿ, ಸುರೇಶ್ ಯಲ್ಲಪ್ಪ ಹುಲಿಕಟ್ಟಿ, ಶ್ರೀಶೈಲ್ ಬಸಪ್ಪ ತುರ್ಮರಿ, ಶ್ರೀಕಾಂತ್ ನಾಗಪ್ಪ ಇಟಗಿ, ಎಲ್ಲರೂ ಸಾಮಾನ್ಯ ವರ್ಗ, ಶಂಕರಪ್ಪ ಸದ್ಯಪ್ಪ ಹೊಳಿ ಬ ವರ್ಗ, ಫಕೀರಪ್ಪ ಸಕ್ರೆನವರ್ ಅ ವರ್ಗ, ಲಲಿತಾ ಬಾಲಚಂದ್ರ ಪಾಟೀಲ್, ಸುನೀತಾ ಮಹಾಂತೇಶ್ ಲಂಗೋಟಿ, ಇಬ್ಬರು ಮಹಿಳಾ ವರ್ಗ, ಭರಮಪ್ಪ ಕಲ್ಲಪ್ಪ ಶಿಗಿಹಳ್ಳಿ ಎಸ್ಟಿ, ಬಾಳಪ್ಪ ದುರುಗಪ್ಪ ಪೂಜಾರ್ ಎಸ್ಸಿ ಕಣದಲ್ಲಿ ಇದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಕಿತ್ತೂರು.